ಈ ಸಿಬಿಐ ಅಧಿಸೂಚನೆಯನ್ನು ಹಿಂಪಡೆಯುವ ಒಂದು ನಿರ್ಧಾರದ ಹಿಂದೆ ಎಲ್ಲೋ ಒಂದು ಕಡೆನ ಕಳ್ಳ ಅಂತ ಸಿಕ್ಕಾಕೋತಾನೆ ಅನ್ನೋ ಭಯ ಕಾಡ್ತಿದೆ ಸಿಎಂ ಅವರಿಗೆ CBIಗೆ ಹೋಗ್ಬಿಟ್ರೆ ಯಾರಾದರೂ ಈಗೇನಲ್ಲಿ ಹೈಕೋರ್ಟ್ನಲ್ಲಿ ಇದನ್ನೇನು ತೊಗೊಂಡಾರಲ್ಲ ದೂರುದಾರರು ಅವ್ರೇನಾರೇ ಹೈಕೋರ್ಟಿಗೆ ವಿನಂತಿ ಮಾಡಿಕೊಂಡ್ರೆ ಹೈಕೋರ್ಟ್ರು ಆದೇಶ ಮಾಡ್ಬೋದು CBI ತನಿಖೆ ಆಗಲಿ ಅಂತೇಳಿ ಅವಾಗ ಅನಿವಾರ್ಯ ಆಗ್ತದಂತೆ ಈ ಅಧಿಸೂಚನೆ ವಾಪಸ್ ತೊಗೊಂತದ್ದು ಮಾಡಿದ್ದಾರೆ. DK ಶಿವಕುಮಾರ್ ವಿರುದ್ಧಂಥ ಭ್ರಷ್ಟಾಚಾರ ಆರೋಪವನ್ನು ಅದನ್ನು CBIದಿಂದ ವಾಪಸ್ ತೊಗೊಂತಾರೆ. ಅದು ನಾನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೀನಿ. ಅದರದ್ದು ನೀನು 4 ವಾರ ಸಮಯ ಕೊಟ್ಟಿದ್ದಾರೆ. 17 ಇಡೀ ಭಾರತದಲ್ಲಿ ಟಾಪ್ 17 ವಕೀಲರನ್ನ ಅವರೇ ಹೈರ್ ಮಾಡಿಬಿಟ್ಟಿದ್ದಾರೆ. ನನಗೊಬ್ಬರು ಒಳ್ಳೆಯ ವಕೀಲರು ಸಿಗಲಾರ್ದಂಗೆ DK ಶಿವಕುಮಾರ್ಗೆ ಎಷ್ಟು ಭಯ ಆಯ್ತಂದ್ರೆ ಆ ಲಿಸ್ಟ್ ನೋಡ್ರೆ 17 ಮೋಹನ್ ರೋಡ್ ಯಾರು ಮುಕುಲ್ ರೋಡ್ಗೆ ಅವರು, ಕಪಿಲ್ ಸಿಬಾಲ್ ಅವರು, ಅಲ್ಲಿದಿಂದ ಶ್ಯಾಮ್ ದಿವಾನ್ ಅವರು ಏನು ಟಾಪ್ ಅಂತ ಹೇಳ್ತೀವಿ ಅವರೆಲ್ಲ DK ಶಿವಕುಮಾರ್ ಕಡೆ. ನನ್ನ ಕಡೆ ಸಾಮಾನ್ಯ ಅತ್ಯಂತ ಬಡವರ ಕೇಸನ್ನು ಆಡುವಂಥ ವಕೀಲರು ನಮ್ಮ ಕಡೆ ಇದ್ದಾರೆ. ಆದರೂ ಗೆಲ್ಲುವುದು ನಾನೇ, ಯಾಕಂದ್ರೆ ಸಂವಿಧಾನ ದೊಡ್ಡದಿದೆ. ಸಂವಿಧಾನಾತ್ಮಕವಾದಂಥ ನಮ್ಮದು ಏನು ಪ್ರಶ್ನೆ ಇದೆ ಅದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತಕ್ಕದ್ದು ವಿಶ್ವಾಸ ಇದೆ. ಏನು ರಾಜೀನಾಮೆ ಕೊಡ್ತಾರಂತ ಅನ್ಸುತ್ತಾ ಸರ್ ನಿಮ್ಮ ವೈಯಕ್ತಿಕವಾಗಿ ನೋಡಿದಾಗೆ? ಒಂದು ಕಾಲ ಬರ್ತೈತಿ, ಅನಿವಾರ್ಯ ಬರ್ತದೆ. ಕೇಜ್ರಿವಾಲನು ಕೊಡೋದಿಲ್ಲ ಎತ್ತಿದ್ದ, ಅವ ಜಾರ್ಖಂಡ್ ಮುಖ್ಯಮಂತ್ರಿನೂ ಕೊಡೋದಿಲ್ಲ ಎತ್ತಿದ್ರು, ಕೊಡಬೇಕಾಯ್ತು. ಸಂವಿಧಾನ ಮುಂದೆ ಯಾರೂ ದೊಡ್ಡವರಲ್ಲ. ಸಂವಿಧಾನ ಈ ದೇಶದ ಪವಿತ್ರವಾದಂಥ ಒಂದು ನಮ್ಮ ದಿಕ್ಸೂಚಿ. ಅದನ್ನು ಬಿಟ್ಟು ನೀವು CBIಗೆ ಕೊಡುವಂಥದ್ದನ್ನು ವಾಪಸ್ ತೊಗೋತೀನಿ, ನೀವು ಮಮತಾ ಬ್ಯಾನರ್ಜಿ ಸ್ಟೈಲ್ನಲ್ಲಿ ಏನು ಹೊಂಟಿರಲ್ಲ, ನಿಮ್ಮದು ಅಂತ್ಯ ಬಂದದ, ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.